ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಮಂಜುಳಾ ಈಶ್ವರಪ್ಪ ರೇವಡಿ ಅಂತೇಳಿ ನರೇಗಲ್ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷಿನಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಹತ್ರ ನಾವು ಇವತ್ತು ರೋಣ ತಾಲೂಕಿನ ಮತಕ್ಷೇತ್ರದಿಂದ ಕಳಕಳಿಯ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಜನಧ್ವನಿ ವಾಹಿನಿ ಮುಖಾಂತರ ತಿಳಿಸುವುದೇನಂತಂದ್ರೆ, ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ರೋಣ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನ ತಮ್ಮ ಜೀವನದ ಒಂದು ಗುರಿಯನ್ನಾಗಿಸಿಕೊಂಡು ಸುಮಾರು 78 ವಯಸ್ಸುಗಳು ಕಳೆದರೂ ಕೂಡ 28 ವಯಸ್ಸಿನ ವ್ಯಕ್ತಿಯಂತೆ ಓಡಾಡಿಕೊಂಡು ಈ ಒಂದು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿರುವಂಥ ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್ರವರಿಗೆ ಈ ಸಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇಡೀ ರೋಣ ತಾಲೂಕಿನ ಮತಕ್ಷೇತ್ರದಿಂದ ನಾವೆಲ್ಲರೂ ಉಗ್ರವಾದ ಹೋರಾಟ ಮಾಡುವುದರ ಮುಖಾಂತರ, ರಾಜೀನಾಮೆಯನ್ನು ನೀಡುವುದರ ಮುಖಾಂತರ, ಮನವಿಗಳನ್ನು ಸಲ್ಲಿಸುವುದರ ಮುಖಾಂತರ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾವು ಮಾಡ್ಕೋತಾ ಇದ್ದೀವಿ. ಯಾಕಂತಂದ್ರೆ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಹಲವಾರು ಯೋಜನೆಗಳನ್ನು ಈ ಒಂದು ರೋಣ ಮತಕ್ಷೇತ್ರಕ್ಕೆ ತಂದುಕೊಟ್ಟು ಹಗಲಿರುಳು ಅನ್ನದೇ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸುತ್ತಿರುವವರು ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್. ಆದ್ರೆ ಅವರಿಗೆ ಪದೇ ಪದೇ ಶಾಸಕರಾಗಿ ಆಯ್ಕೆಯಾಗಿ ಬಂದಾಗ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆ ಈ ಸಲ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅಂಥೇಳಿ ಹಲವಾರು ಬಾರಿ ಭರವಸೆಗಳನ್ನು ನೀಡ್ಯಾರ. ಆದ್ರೆ ಪ್ರತಿಯೊಂದು ಸಲನೂ ಕೂಡ ಅವರನ್ನು ಹಿಂದೆ ಹಾಕಿ ಮತ್ತೊಂದು ಜಿಲ್ಲೆಗೆ ಅವಕಾಶವನ್ನು ಕೊಡ್ತಾ ಬಂತಾರೆ. ಅದಕ್ಕೆ ಈ ಸಲ ನಾವು ಏನಾದರೂ ನಮ್ಮ ಸಚಿವರಿಗೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡದೆ ಹೋದ್ರೆ ಈ ಬಾರಿನೂ ಕೂಡ ಅವರನ್ನು ಹಿಂದೆ ಹಾಕಿ ಮತ್ತೊಬ್ಬರಿಗೆ ಏನಾದರೂ ಸ್ಥಾನಮಾನವನ್ನು ಕೊಟ್ರೆ ನಾವು ಸ್ಥಳೀಯದಿಂದ ಹಿಡಿದು ಜಿಲ್ಲೆವರೆಗೂ ಎಲ್ಲ ಕಮಿಟಿಯ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನೀಡುವುದರ ಮುಖಾಂತರ ಮುಂಬರುವಂಥ ಎಲ್ಲ ಚುನಾವಣೆಗಳನ್ನ ಬಹಿಷ್ಕಾರ ಮಾಡುವುದರ ಮುಖಾಂತರ ನಮ್ಮ ಪಕ್ಷಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗ್ತೈತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ, ತಾವು ದಯವಿಟ್ಟು ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ಭರವಸೆಯನ್ನು ಇಟ್ಕೊಂಡು ಕಳಕಳಿ ಮನವಿಯನ್ನು ಈ ಮುಖಾಂತರ ನಾನು ಮಾಡ್ಕೋತೇನೆ.